ಯಾಕತ್ತೆ ಹಿಂಗೆ ಕೂತಿದ್ದೀರಾ? ಏನಾಯ್ತು? ನಮ್ಮ ಲಕ್ಷ್ಮತ್ತೆ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರಬೇಕು. ಏನೂ ಇಲ್ಲಪ್ಪ. ಈ ಸಿದ್ದೇಗೌಡಂತವ ಸುಳ್ಳು ಹೇಳೋಕ್ಕಾಗೋದಿಲ್ಲ ಅತ್ತೆ. ನಂಗೆ ಗೊತ್ತು ನಿಮಗೆ ನಿಮ್ಮ ಚಿಕ್ಕ ಮಗಳು ನೆನಪಾಯ್ತಾವಳೆ ಅಂತ. ಹೆಣ್ಣು ಮಕ್ಕಳ ಮನಸ್ಸನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಅಪ್ಪ. ಹ್ಞೂ ಕಣಜ್ಜಿ, ನಮ್ಮ ಅಕ್ಕ ಮದುವೆ ಮಾಡ್ಕೊಂಡು ಬಂದ್ಮ್ಯಾಕೆ ನಮ್ಮ ಅವ್ವ ಕೂಡ ಹಿಂಗೆ ಕೂತಿರ್ತಿದ್ಲು. ಅವಳ ನೋಡ್ದಾಗ ನಂಗೆ ಅನ್ಸೋದು, ಆ ದೇವರು ಹೆಣ್ಣಿಗೆ ಅದೆಷ್ಟು ಕರ್ಗೋ ಗುಣ ಕೊಟ್ಟವನೆ, ಅದೆಷ್ಟು ಪ್ರೀತಿ ತುಂಬ್ಕೊಳ್ಳೋ ಮನ್ಸು ಕೊಟ್ಟಿರ್ತಾನೆ ಅಂತ. ನಿನ್ನ ಮದುವೆ ಆಗೋ ಹುಡುಗಿ ಎಲ್ಲಿದ್ದಾಳೋ ಏನೋ, ತುಂಬ ಅದೃಷ್ಟ ಮಾಡಿದವಳಮ್ಮ. ನಾನು ಅದನ್ನೇ ಹೇಳ್ತವನಜ್ಜಿ, ಸುಮ್ಮನೆ ಈ ಅದೃಷ್ಟನ ಹೃದಯ ತುಂಬಿಸ್ಕೊಂತ. ನನ್ನ ಮಾತನ್ನ ಕೇಳ್ತಾನೆ ಇಲ್ಲ. ನಾನು ಏನು ಮಾಡ್ನೆ, ನೀವೇ ಒಸಿ ಹೇಳಿ. ಲಕ್ಷ್ಮತ್ತೆ, ನೀವೇನು ಬೇಜಾರಾಗ್ಬಿಡಿ. ನಿಮ್ಮ ಅಳಿಯ ಒಳ್ಳೆಯವರು ಅಂತೀರಿ, ಚೆನ್ನಾಗಿ ನೋಡ್ಕೊತಾನೆ ಬಿಡಿ. ಅತ್ತೆ, ಜಾನುಗೆ ನೀವೇ ಒಂದು ಫೋನ್ ಮಾಡಬಾರ್ದಾ? ಹೇಗಿದ್ದಾಳೆ ಅಂತ ತಿಳ್ಕೊಬೋದು. ನಿಮ್ಮ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಅಯ್ಯೋ ಬೇಡ ವೀಣಾ, ಅಲ್ಲ ಅವಳೊಬ್ಳೆ ಏನು ಕೆಲಸ ಮಾಡ್ತಾ ಇರ್ತಾಳೋ ಏನೋ. ಅಳಿಯಂದ್ರು ತಿಂಡಿ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಪಾಪ. ಲಕ್ಷ್ಮತ್ತೆ, ನಿಮ್ಮ ಮಗಳು ನಿಮ್ಮಂಗೆಯ, ನಿಮ್ಮನ್ನೇ ನೆನ್ಸ್ಕೊತಿರ್ಬೋದು. ಅವರೇ ನಿಮಗೆ ಫೋನ್ ಮಾಡ್ತಾರೆ, ನೋಡ್ತಾ ಇರಿ. ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನನಗೆ ಸರಿಯಾದ ಜೋಡಿ. ಅಮ್ಮ, ಜಾನುನೇ ಫೋನ್ ಮಾಡ್ತಿದ್ದಾಳೆ, ತಗೋ. ನೋಡಿದ್ರಾ? ಮಾತಾಡಿ ಮಾತಾಡಿ. ಹಲೋ ಜಾನ್ವಿ, ಹೇಗಿದೆಯಮ್ಮ? ಅಳಿಯಂದ್ರೆ ಹೇಗಿದ್ದಾರೆ? ಅಮ್ಮ, ನಾನು ಚೆನ್ನಾಗಿದ್ದೀನಿ. ಅಳಿಯಂದ್ರು ಆಫೀಸ್ಗೆ ಹೋಗಿದ್ದಾರೆ. ಮನೇಲೆಲ್ಲರೂ ಹೇಗಿದ್ದಾರಮ್ಮ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಎಲ್ಲರೂ ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅದೇ ಮತ್ತೆ ಮಾತಾಡ್ಲೇಬೇಕು. ಅಮ್ಮ ಕೊಡಿಲಿ. ಜಾನು, ನಿಮ್ಮ ಮನೆ ನಾವು ಯಾರು ನೋಡಿಲ್ಲ ಕಣೆ, ಫೋಟೋ ಕಳಿಸೆ. ಕಳಿಸ್ತೀನಿ ರೇ ಅಕ್ಕ. ಯಾರ ಜೊತೆ ಮಾತಾಡ್ತಿರ್ಬೋದು? ಆಮೇಲೆ ಮನೇಲಿ ಎಲ್ಲರನ್ನೂ ತುಂಬಾ ಕೇಳಿದೆ ಅಂತ ಹೇಳು, ಸರಿನಾ? ಹಾ ಹೇಳ್ತೀನಿ. ಫೋನ್ ಕೊಡೆ. ಇಟ್ಬಿಟ್ಲಮ್ಮ ಅವಳು, ಫೋಟೋ ಕಳಿಸ್ತಾಳಿರು. ಅಮ್ಮ ನೋಡು, ಜಾನು ಫೋಟೋ ಕಳಿಸಿದ್ದಾಳೆ. ಅದಕ್ಕೆ ಸಿಂಚು ಬಾ. ಓ, ಎಷ್ಟು ದೊಡ್ಡ ಮನೆ ನೋಡಿ ಅದಕ್ಕೆ. ತುಂಬ ದೊಡ್ಡ ಮನೆ. ಕೆಲಸ ಎಲ್ಲ ಹೇಗೆ ಮಾಡ್ಕೋತಾಳೋ ಏನೋ. ಕೆಲಸದವರೆಲ್ಲ ಇರ್ತಾರೆ. ಲಕ್ಷ್ಮತೆ, ನಾನು ಇನ್ನು ಹೊರಡ್ತೀನಿ. ಯಾಕೋ ಸಿದ್ದು,
ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೋಗ್ಬೋದಲ್ವಾ? ಏನು ಮೇಡಮ್ ಕರೆದ್ರಲ್ಲ, ಏನಾದರೂ ಮಾತಾಡ್ಬೇಕಿತ್ತಾ? ಅಲ್ಲ, ಇಷ್ಟು ದಿನ ನಮ್ಮ ಮನೆ ಕಡೆ ತಲೆನೇ ಹಾಕದೇ ಇದ್ದವರು ಈಗ ಇಷ್ಟೆಲ್ಲ ಓಡಾಡ್ತಿದ್ದೀರಲ್ಲ, ಏನು ವಿಶೇಷ? ಅದು ನಾನೇನು ಬರ್ತಾ ಇರ್ಲಿಲ್ಲ ಮೇಡಮ್ ಅವರೇ. ಅದೇ ನಮ್ಮ ಅಜ್ಜಿ ಹೋಗ್ಬಾ ಅಂದ್ರ, ಅದೇ ನಮ್ಮ ಅಕ್ಕಗೆ ಅಕ್ಕಿ ರೊಟ್ಟಿ ಅಂದ್ರೆ ಇಷ್ಟ ಅಲ್ವಾ, ಅವಳಿಗೆ ಕೊಡೋದಕ್ಕೆ, ಅದಕ್ಕೆ ಬಂದೆ ಅಷ್ಟೇ. ನನಗೆ ಗೊತ್ತು ನೀವು ನಿಮ್ಮ ಅಕ್ಕ ನೋಡಕ್ ಬಂದಿಲ್ಲ ಅಂತ. ಇಲ್ಲ ಮೇಡಮ್ ಅವರೇ. ಹೌದಾ? ಹಾಗಿದ್ರೆ ನಾನೇ ಸಿಂಚನನ್ ಕೇಳ್ತೀನಿ, ನಿಮ್ಮ ಅತ್ತೆ ಮಗಳು ಕಮಲಿ ಯಾರು ಅಂತ. ಆವಾಗ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ಮೇಡಮ್ ಅದು ಹೌದು, ನಾನು ಸಿಂಚನನ್ ಕೇಳ್ತೀನಿ, ಈ ಕಮಲಿ ಅನ್ನೋ ಕತೆ ನಿಜಾನಾ ಅಥವಾ ನನ್ನನ್ನು ಮಾತಾಡ್ಸಕ್ಕೆ ಸೃಷ್ಟಿ ಆಗಿದ್ದ ಕಥೆನಾ ಅಂತ. ಭಾವನಾ ಅಮ್ಮ ಅಂಕಲ್ಗೆ ಯಾಕೆ ಬೈತಾ ಇದ್ದಾರೆ? ಅವ್ರು ಒಳ್ಳೆಯವಳಲ್ವಾ? ಅಂಕಲ್ಲು ಚಾಟ ಹೊತ್ತು ಕದಿರ್ತಾರೆ, ಅದಕ್ಕೆ ಭಾವನಾ ಅಮ್ಮ ಬೈತಿದ್ದಾರೆ. ಈಗ ನಾನಲ್ಲಿ ಹೋದ್ರೆ ನನಗೂ ಬೈದ್ ಬಿಡ್ತಾರಪ್ಪ, ಅದಕ್ಕೆ ಇಲ್ಲಿರ್ತೀನಿ. ಮೇಡಮ್ ಅವರೇ ಅದೆಲ್ಲ ಯಾಕೆ ಬಿಡಿ, ನಾನು ಕೇಳ್ತೀನಿ. ಅಯ್ಯೋ ಮೇಡಮ್ ಅವರೇ, ಇದರಪ್ಪ ಹಿಂಗಾಗ್ಬಿಟ್ಟು ಮೇಡಮ್. ವೆಲ್ಕಮ್ ಸರ್. ಸರ್ ಪ್ರೆಸೆಂಟೇಷನ್ ಎಲ್ಲ ರೆಡಿ ಇದೆ, ನೀವು ಹೇಳಿದ್ರೆ ನಾನು ಪ್ರೆಸೆಂಟ್ ಮಾಡ್ತೀನಿ ಸರ್. ಅವ್ರಿಗೇನ್ ಇಷ್ಟ ಅಂತ ಕೇಳು, ಅದನ್ನೇ ಮಾಡ್ಕೊಡು. ಅವ್ರಿಗೆ ಇಂಥದ್ದು ಇಷ್ಟ ಅಂತೆಲ್ಲ ಏನಿಲ್ಲ ಅಮ್ಮ, ಏನು ಮಾಡಿದ್ರು ತಿಂತಾರೆ. ಜಾನು, ಈ ವಿಚಾರದಲ್ಲಿ ಮಾತ್ರ ನೀನು ತುಂಬ ಅದೃಷ್ಟ ಮಾಡಿದೆ ಕಣೆ. ನಮ್ಮನೆ ಗಂಡಸರು ಇದ್ದಾರೆ, ಒಬ್ರಿಗೆ ಉಪ್ಪಿಟ್ಟು, ಇನ್ನೊಬ್ರಿಗೆ ದೋಸೆ, ಮತ್ತೊಬ್ರಿಗೆ ಅವಲಕ್ಕಿ. ಎಲ್ರಿಗೂ ಅವ್ರು ಕೇಳಿದ್ದನ್ನು ಮಾಡಿ ಹಾಕೋಷ್ಟರಲ್ಲಿ ಸಾಕಾಗಿ ಹೋಗುತ್ತೆ. ಅತ್ತೇನಾದರೂ ನನ್ನ ಜೊತೆ ಇರಲಿಲ್ಲ ಅಂದರೆ ಇಷ್ಟೊತ್ತಿಗೆ ನಂಗೆ ಹುಚ್ಚ ಹಿಡಿದ್ಬಿಟ್ಟಿರೋದು. ಅದಕ್ಕೆ ಅಟ್ಲೀಸ್ಟ್ ಅಮ್ಮ ನಿಮ್ಮ ಜೊತೆ ಇದ್ದಾರೆ. ಇಲ್ಲಿ ನೋಡಿ, ಇಷ್ಟು ದೊಡ್ಡ ಮನೇಲಿ ನಾನು ಒಬ್ಬಳೇ ಇದ್ದೀನಿ. ಅವ್ರು ಆಫೀಸ್ಗೆ ಹೋದ್ರಂತೂ ನಾನು ಒಬ್ಬಳೇ ಇರಬೇಕು, ಒಬ್ಬರು ಕೆಲಸದವರು ಇಲ್ಲ. ಅಟ್ಲೀಸ್ಟ್ ಅಡುಗೆ ಆದರೂ ಮಾಡೋಣ ಅಂದ್ಕೊಂಡೆ. ಹೇಳಮ್ಮ, ಏನು ಮಾಡಲಿ? ಎಲ್ರಿಗೂ ಇಷ್ಟ ಆಗೋ ಹಾಗೆ ಪಲಾವ್ ಮಾಡು. ಈಗ ನಾನು ಹೇಳ್ತಾ ಹೋಗ್ತೀನಿ, ನೀನು ಹಾಗೆ ಮಾಡು. ತರಕಾರಿ ಏನೇನು ಬೇಕಾಗುತ್ತೆ? ಸರ್ ಎಲ್ಲರೂ ನಿಮಗೋಸ್ಕರ ವೆಯ್ಟ್ ಮಾಡ್ತಾರೆ. ಐ ಆಮ್ ಸಾರಿ, ನಾನು ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದೆ. ಆಸ್ ಯು ಆರ್ ಆಲ್ ಅವೇರ್, ನಾವು ಒಂದು ಟೆಕ್ ಪಾರ್ಕಿನ ಬಗ್ಗೆ ಮಾತಾಡ್ತಾ ಇದ್ವಿ ಹಿಂದಿನ ಸಲ ಭೇಟಿಯಾದಾಗ. ಅದರ ಪ್ರೆಸೆಂಟೇಷನ್ ರೆಡಿ ಆಗಿದೆ ಆ್ಯಂಡ್ ಮಿಸ್ಟರ್ ಹರ್ಷ ಹಿಯರ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಟ್ ಟು ಆಲ್ ಆಫ್ ಯು. ಆ ಪ್ರೆಸೆಂಟೇಷನನ್ನು ಕೇಳಿ ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮೆಲ್ಲರ ಸಜೆಷನ್ಸ್ನ ಕೊಡಬೇಕು. ಐ ವಿಲ್ ಬಿ ವೇಟಿಂಗ್ ಫಾರ್ ಆಲ್ ಆಫ್ ದ್ಯಾಟ್. ಓಕೆ ಮಿಸ್ಟರ್ ಹರ್ಷ, ಪ್ರೊಸೀಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ.
ತುಂಬ ಖುಷಿ ಪಡ್ತಾರೆ. ಜಾನು, ಮತ್ತೆ ನಮ್ಮ ಅತ್ತೆ ಅಡುಗೆ ಕೈ ರುಚಿ ಅಂದರೆ ಏನು ಸುಮ್ಮನೆನಾ? ಅವರು ಮನುಷ್ಯರ ಜೊತೆ ಮಾತ್ರ ಅಲ್ಲ, ಅಡುಗೆ ಜೊತೆನೂ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದಾರೆ. ತಾಯಿ ಅನ್ನಪೂರ್ಣೇಶ್ವರಿನೇ ನಮ್ಮ ಅತ್ತೆ ಕೈಲಿ ಕೂತ್ಬಿಟ್ಟಿದ್ದಾಳೆ. ಸಾಕು ವೀಣಾ ಹೊಗಳಿದ್ದು. ಮಾಡೋ ಕೆಲ್ಸದಲ್ಲಿ ಆಸಕ್ತಿ ಇದ್ರೆ ಎಲ್ಲ ಕೆಲ್ಸನೂ ಚೆನ್ನಾಗಿರತ್ತೆ. ಜಾನು, ನೀನು ಖುಷಿ ಆಯ್ತಾ? ಹ್ಞೂ ಅಮ್ಮ, ತುಂಬ ಥ್ಯಾಂಕ್ಸ್. ಇದನ್ನು ತಿಂದು ಅವ್ರು ಏನು ಹೇಳಿದ್ರು ಅಂತ ನಿಂಗೆ ಕಾಲ್ ಮಾಡಿ ಹೇಳ್ತೀನಿ, ಸರಿನಾ? ಬಾಯ್. ಬಾಯ್ ಜಾನು. ಆಹಾ ಅತ್ತೆ, ಮಗಳ ಜೊತೆ ಮಾತಾಡಿದ ಮೇಲೆ ನಿಮ್ಮ ಮುಖದ ಕಳೆನೇ ಬದಲಾಗೋಯ್ತು. Mr. Harsha, you'll have to excuse me for 2 minutes. ನೀವೆಲ್ಲರೂ ಡಿಸ್ಕಸ್ ಮಾಡ್ತಾ ಇರಿ. ಮೇಕ್ ಶೋರ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಯು ನೋಟೆಡ್ ಡೌನ್. ಹಲೋ, ಹೇಳಿ. ನಾನು ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ನಿಮ್ಮ ಲೈನ್ ಬ್ಯುಸಿ ಬರ್ತಿದೆಯಲ್ಲ. ಯಾರಾದರೂ ಮುಖ್ಯವಾದ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದೀರಾ? ಸಾರಿ, ಅಮ್ಮನ ಹತ್ರ ಮಾತಾಡ್ತಿದ್ದೆ. ಅಮ್ಮನ ಹತ್ರನಾ? ಏನು ಮನೆಗೆ ಬರ್ತೀನಿ ಅಂತ ಹೇಳ್ತಿದ್ದಾರಾ? ಇಲ್ಲ, ಅದು ನಾನೇ ಬೇರೆ ವಿಷಯಕ್ಕೆ ಅಮ್ಮಂಗೆ ಕಾಲ್ ಮಾಡಿದ್ದೆ. ಬೇರೆ ವಿಷಯನ? ಏನದು? ನೀವು ಫಸ್ಟು ಮನೆಗೆ ಬನ್ನಿ. ಇವತ್ತು ನೀವು ಸಿಂಚನಾ, ಇವತ್ತು ಕೆಲ್ಸಕ್ಕೆ ರಜಾ ಇದೆಯಾ? ಇಲ್ಲ, ಸಿದ್ದು ಬಂದಲ್ಲ, ಅದಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ನಿಮ್ಮ ತಮ್ಮ ಏನು ಕೆಲಸ ಮಾಡ್ತಾರೆ? ನನ್ನ ತಮ್ಮನ ಅಪ್ಪನ ಜೊತೆ ಕ್ಷೇತ್ರದ ಕೆಲಸ ಎಲ್ಲ ಅವನೇ ನೋಡ್ಕೊಳ್ಳೋದು. ಅಪ್ಪನಿಗೆ ಪಕ್ಕ ರೈಟ್ ಹ್ಯಾಂಡು, ತಂದೆಗೆ ತಕ್ಕ ಮಗ ಅಂತ ಹೇಳ್ಬೋದು. ನಮ್ಮ ಕ್ಷೇತ್ರದಲ್ಲಿ ಏನೇ ಸಮಸ್ಯೆ ಬರಲಿ ಎಲ್ಲದಕ್ಕೂ ಮುಂದೆ ನಿಂತ್ಕೊಂಡು ಸೊಲ್ಯೂಷನ್ ತಗೊಂಬರ್ತಾನೆ. ನಮ್ಮ ಕ್ಷೇತ್ರದಲ್ಲಿ ಇವನಿಗೆ ಸಪ್ರೇಟ್ ಫ್ಯಾನ್ ಬೇಸೇ ಇದೆ, ಗೊತ್ತಾ? ನಾನೇನೋ ಕೆಲಸ ಮಾಡ್ತಿಲ್ವೇನೋ ಅನ್ಕೊಂಡೆ. ಇಲ್ಲಪ್ಪ, 24 ಗಂಟೆ ಸಮಾಜ ಸೇವೆ ಅಂತಾನೆ ಇರ್ತಾನೆ. ಇವತ್ತೇ ಇವನ್ನ ಇಷ್ಟು ಫ್ರೀ ಆಗಿರೋದು ನೋಡಿದ್ದು. ಅಕ್ಕನ್ನ ಮಾತಾಡ್ಸಕ್ ಬಂದಲ್ಲ, ಅದಕ್ಕೆ ಅನ್ಸತ್ತೆ. ಅವತ್ತು ಇವ್ರನ್ನ ಬಸ್ಸಲ್ಲಿ ನೋಡಿದೆ. ಯಾವುದೋ ಹುಡುಗಿ ಹಿಂದೆ ಹೋಗ್ತಿದ್ರು. ಅಲ್ಲೂ ಸಮಾಜ ಸೇವೆ ಮಾಡ್ತಿದ್ರು ಅನ್ಸುತ್ತೆ. ಬೇಕಂದ್ರೆ ನೀವೇ ಕೇಳಿ. ಯಾವ ಹುಡುಗಿನೋ? ಎಲ್ಲೋ ಹೋಗಿದ್ದೆ? ಹಾಗೇನು ಇಲ್ಲಕ್ಕ. ನೋಡು, ಇನ್ನೊಂದ್ಸಲಿ ಯಾವ ಹುಡುಗಿಗೂ ಹೆಲ್ಪ್ ಮಾಡಕ್ ಹೋಗ್ಬಾರ್ದು. ಈ ವಿಷಯ ಅಪ್ಪಂಗೆ ಗೊತ್ತಾಗ್ಲಿ ಅಷ್ಟೇ. ಆಮೇಲೆ ಅಪ್ಪ ಫೋನು. ಹಲೋ, ಹೇಳಿ ಅಪ್ಪ. ಅವ ಸಿಂಚನಾ, ಏನ್ ಮಾಡ್ತಾ ಇದೀಯವ? ಸಿದ್ದು ಬಂದಲ್ಲ, ಮಾತಾಡಿಸ್ತಾ ಇದ್ದೆ. ಏನು, ಸಿದ್ದು ಅಲ್ಲಿಗೆ ಬಂದವನಾ? ಹಾ, ಬಡ್ಡಿ ಐದ್ನೆ. ಎಲ್ಲವಾ ಒಂದು ಫೋನ್ ಕೊಡ ಅವನ ಕೈಲಿಕ್ಕೆ. ಅಪ್ಪ ಮಾತಾಡ್ಬೇಕಂತೆ. ಅಪ್ಪ ಫೋನ್ ಮಾಡೋರಾ? ಹೇಳಿ ಅಪ್ಪಾಜಿ. ಲೇ ಸಿದ್ದೇಗೌಡ, ನಾನೇನ್ಲ ಹೇಳಿದ್ ನಿನಗೆ? ಆ ವೈಚರಂಡಿ ಆಫೀಸ್ಗೆ ಹೋಗಿ ಅದೇನ್ ಕೆಲಸ ನೋಡ್ಕೊಂಬ ಅಂತ ತಾನೆ. ನೀನೇನ್ಲ ಬೀಗರ ಮನೆ ಹತ್ರಕ್ಕೆ ಹೋಗಿದ್ದೆ ಅಂತೆ? ಏನ್ಲ ಮಾಡ್ತಿದ್ಯಾ ಅಲ್ಲಿ? ಲೇ ಏನ್ಲ ನಿನ್ನ ಅವತಾರ? ಅಪ್ಪಾಜಿ, ಅದು ನಾನು ಆಫೀಸ್ ತಕ್ಕೆ ಹೋಗಿದ್ದೆ. ಅಲ್ಲಿ ಗೊತ್ತಾಯ್ತು ನಮ್ಮ ಬೀಗರ ಮನೆ ತವ ಒಳಚರಂಡಿ ವ್ಯವಸ್ಥೆಗೋಸ್ಕರ ಯಾರೋ ಜಗಳ ಮಾಡ್ತಿದ್ರು ಅಂತ. ಅದಕ್ಕೆ ಅದೇನಂತ ವಿಚಾರಿಸ್ಕೊಂಡು ಹೋಗುವ ಅಂತ ಬಂದೆ. ನೋಡಿದ್ರೆ ಅಕ್ಕ ಊಟ ಮಾಡ್ಕೊಂಡು ಹೋಗುವೆ ಇರು ಅಂತ ಹೇಳಿದ್ಲು. ಅದಕ್ಕೆ ಉಳ್ಕೊಬಿಟ್ಟೆ. ಓ ಹಂಗ? ಹಂಗಾರೆ ಮುಗಿಸ್ಕೊಂಡು ಬೇಗ ಬಾ. ಈಗೇನು ಬರ್ತೀನಿ. ಬರ್ತೀನಿ ಬರ್ತೀನಕ್ಕ. ಏ, ಊಟ ಮಾಡ್ಕೊಂಡು ಹೋಗೋ. ಬೇಡ ಬಿಡಕ್ಕ, ಇನ್ನೊಂದ್ಕಿತ ಬರ್ತೀನಿ. ನೋಡಿ, ಸಿಂಚನಾಗೆ ನೀವು ಯಾವುದೋ ಹುಡುಗಿ ಹಿಂದೆ ಹೋದ್ರಿ ಅಂತ ಹೇಳಿದ ತಕ್ಷಣ ಹೇಗೆ ಮಾತಾಡಿದ್ರು. ಇನ್ನೂ ನನ್ನ ಹಿಂದೆ ಬಂದ್ರಿ ಅಂತ ಗೊತ್ತಾದ್ರೆ? ಅಯ್ಯಯ್ಯೋ, ಹಂಗೇನು ಇಲ್ಲ ಮೇಡಮ್.
ಅದು ನಾನೇನು ಬೇಕು ಅಂತ ಬರಲಿಲ್ಲ, ಅದು ಹಾಗೆ ಆಗೋಯ್ತಷ್ಟೇ. ಹಾಗೆ ಹೆಂಗಾಗೋಗಕ್ಕೆ ಸಾಧ್ಯ? ರೋಡಲ್ಲಿ ಚಪ್ಪಲಿ ತಂದು ಕೊಡೋ ಮಟ್ಟಿಗೆ ಹಾಗೆ ಹೆಂಗೋ ಆಗ್ಬಿಡಲ್ಲ ಅಲ್ವಾ? ಇದು ನಿಮ್ಗೆ ಹೆಂಗೆ ಗೊತ್ತಾಯ್ತು? ಮುಖಕ್ಕೆ ಬಟ್ಟೆ ಕಟ್ಕೊಂಡ್ಬಂದ್ರೆ ನೀವು ಯಾರು ಅಂತ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ? ನಾನು ಇದುವರೆಗೂ ಸಮಾಧಾನವಾಗಿ ಹೇಳಿದ್ದೀನಿ, ಹೀಗೆ ಮಾಡಬೇಡಿ. ನೀವು ಹೀಗೆ ಮಾಡಿದ್ರೆ ನಮ್ಮನೆ ನಿಮ್ಮನೆ ಸಂಬಂಧ ಮೊದಲಿನ ಹಾಗೆ ಹಾಳಾಗಿ ಹೋಗುತ್ತೆ. ಹಾಗಾಗಬಾರ್ದು ಅಂದರೆ ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅಂಕಲ್ ಏನೋ ತಪ್ಪು ಮಾಡಿರಬೇಕು, ಅದಕ್ಕೆ ಭಾವನಮ್ಮ ಬೈತಿದ್ದಾರೆ. ನಾನು ಅಂಕಲ್ನ ಮಾತಾಡ್ಸಲ್ಲ ಅಪ್ಪ. ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದೀರಿ. ಅಪ್ಸರನ್ನೇ ಧರೆಗೆ ಇಳಿದು ಬಂದಿದ್ದಾಳೇನೋ ಅಂತ ಅನ್ನಿಸ್ತಾ ಇದೆ. ಅದೇ ಮತ್ತೆ ಅಪ್ಸರ ಎಲ್ಲ ಏನಿಲ್ಲ, ನಾನು ಮಿಸ್ಸಸ್ ಜಯಂತ್ ಅಷ್ಟೆ. ನಿಮಿಷ. ಆದರೆ ಅರೆ ಏನಿದೆಲ್ಲ? ಹೇಳ್ತೀನಿ ಬನ್ನಿ, ಹಾಗೆ ಹೋಗಿ ಹೇಳ್ತೀನಿ. ಎಲ್ಲಿಗೆ? ಏನಿದೆಲ್ಲ? ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸತ್ಯ, ನಿಮಗೆ ಖುಷಿ ಆಯ್ತಲ್ಲ? ಎಲ್ಲಿದನ್ನೆಲ್ಲ ಯಾಕೆ ಮಾಡಿದ್ದೀರಾ ಅಂತ ಅಂದ್ಬಿಡ್ತೀರಾ ಅಂದ್ಕೊಂಡಿದ್ದೆ. ಅರೆ ಜಾನಿ ಅವರೇ, ನಾನು ನಿಮ್ಮ ಆಸೆಗೆ ಯಾವತ್ತೂ ಅಡ್ಡ ಬರೋದಿಲ್ಲ. ಇದು ನಿಮ್ಮ ಮನೆ, ನಿಮ್ಮ ಪ್ರಪಂಚ. ನಿಮ್ಗೆ ಹೆಂಗೆ ಬೇಕೋ ಆಗಿರ್ಬೋದು.